ಮುಸ್ಲಿಮರಿಗಿನ್ನ ಇಸ್ಲಾಮೇ ಹೆಚ್ಚು. ಕಮ್ಯುನಿಟಿ ಕ್ವಶನ್ ಬಂದ್ರೆ ನಮ್ಗೆ ಕಮ್ಯುನಿಟಿ ಫಸ್ಟ್. ಮುಸ್ಲಿಮರಿಂದ ಪಕ್ಷಗಳು, ಪಕ್ಷಗಳಿಂದ ಮುಸ್ಲಿಮರಲ್ಲ. ಈ ವ್ಯಕ್ತಿಗೆ ಅದೆಷ್ಟು ಮಕ್ಕಳು ಇರಬೇಕು ಆ ರೀತಿ ಮಾತಾಡಕತ್ತಾರು. ओपन निकलनी है। इंडिया सबसे वर्ल्ड में सबसे आगे हो गया पॉपुलेशन में, हम और आगे लेके जाएंगे. ಚೀನಾ ಜನಸಂಖ್ಯೆ ನಮಗಿನ್ನ ಕಡಿಮೆ ಆಗಬೇಕು, ಹಿಂಗಾಗಿ ನಾ ಹೆಚ್ಚು ಮಕ್ಕಳ ಮಾಡ್ತೀನಿ ಅಂತಾರ. ಇದ್ರ ಹಿಂದ ಒಂದು ಹಿಡನ್ ಅಜೆಂಡಾ ಕೆಲಸ ಮಾಡತೈತಿ. ರಾಜಕೀಯ ಇರ್ಲಿ, ಸಾಮಾಜಿಕ ಜೀವನ ಇರ್ಲಿ, ಅಥವಾ ಬೇರೆ ಬೇರೆ ಕ್ಷೇತ್ರಗಳಾಗಿರ್ಲಿ, ಒಂದು ಹಿಡನ್ ಅಜೆಂಡಾ ಕೆಲಸ ಮಾಡಕತ್ತೈತಿ ಅನ್ನೋ ಅನುಮಾನಗಳು ಹೆಚ್ಚಾಗಕತ್ತಾವ. ಯಾಕೆ ಹಿಂಗೆ ಅನ್ನಿಸ್ತೈತಿ ಅಂದ್ರ, ದಾವಣಗೆರೆ ಒಳಗ ಕಾಂಗ್ರೆಸ್ ಪಕ್ಷದವರು ಮುಸ್ಲಿಂ ಅಭ್ಯರ್ಥಿಗೆ ಸೀಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕಾಂಗ್ರೆಸ್ ವಿರುದ್ಧ ಕಟ್ಕೊಂಡ್ರು. ಕಾಂಗ್ರೆಸ್ಸೇ ನಮ್ಮಿಂದ ಐತಿ, ನಾವು ಅದರಿಂದ ಅಲ್ಲ ಅಂತ ಸ್ವತಂತ್ರವಾಗಿ ರಾಜಕೀಯ ಕಣಕ್ಕಿಳಿದ್ರು. ಇದು ರಾಜಕೀಯದಾಗ ಅವರ ಸ್ಥಾನಮಾನವನ್ನ ಗುರುತಿಸ್ಕೊಂಡ್ರು ಅನ್ನೋದನ್ನ ತೋರಿಸ್ಕೊಡ್ತು. ಈಗ ಸೇಮ್ ಹಿಂಗೆ ಕೋಲಾರದಾಗ ಆಗಾಕತ್ತೈತಿ. ಕೋಲಾರದಾಗ ಮುಸ್ಲಿಂ ವ್ಯಕ್ತಿ ಏನು ಹೇಳಾಕತ್ತಾರಂದ್ರ, ನಮಗ ಧರ್ಮ ಮೊದಲು, ಕಾಂಗ್ರೆಸ್ ಆಮೇಲೆ. ಧರ್ಮ ಅಂತ ಬಂದ್ರೆ ಧರ್ಮದ ಮುಂದೆ ನಮಗೇನು ಹೆಚ್ಚಲ್ಲ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ನಮ್ಮ ಇಸ್ಲಾಂ ಧರ್ಮ ಇಟ್ರೆ ನಾವು ಧರ್ಮವನ್ನೇ ಸೆಲೆಕ್ಟ್ ಮಾಡ್ತೀವಿ. ಇಂಪಾರ್ಟೆಂಟ್ ನಮಗದ ಅಂತ ಹೇಳಾಕತ್ತಾರ. ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಕ್ವಶನ್ ಬಂದ್ರೆ ನಮ್ಗೆ ಕಮ್ಯುನಿಟಿ ಫಸ್ಟ್. ಕಮ್ಯುನಿಟಿ ಫಸ್ಟ್. ಕಾಂಗ್ರೆಸ್ ಮತ್ತು ಕಮ್ಯುನಿಟಿ ಬಂದ್ರೆ ಕಮ್ಯುನಿಟಿ ಫಸ್ಟ್. ಆ ದಿನ ದೂರ ಇಲ್ಲ, ನೋಡ್ಕೊಳ್ಳಿ. ಅದಷ್ಟ ಹೇಳಿ ಸುಮ್ಮಾಗಿಲ್ರಿ. ನಾವು ಮೆಜಾರಿಟಿ ಆಗ್ತೀವಿ, ನಮ್ಮ ಸ್ವತಂತ್ರ ಅಭ್ಯರ್ಥಿಯನ್ನ ನಿಲ್ಲಿಸ್ತೀವಿ, ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ಹಾಗೆ ಎಲ್ಲ ಕಡೆನೂ ಓಟ್ ಹಾಕಿ ಗೆಲ್ಲಿಸ್ತೀವಿ, ನಮ್ದೊಂದು ಗೌರ್ಮೆಂಟ್ ಕಟ್ತೀವಿ, ನಾವೇ ಆಳ್ತೀವಿ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಾರ. ಬಿಜೆಪಿ ಬರೋದಿಲ್ಲ, ಕಾಂಗ್ರೆಸ್ ಬರೋದಿಲ್ಲ, ಒಂದಿನ ಅದು ಬರುತ್ತದೆ. ಈ ಡಯಾಸ್ ಇಂದ ನಾನು ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತಾರೆ, ಆಮೇಲೆ ಅವ್ರ ಬಲ ಮೇಲೆ ಗವರ್ಮೆಂಟ್ ಫಾರ್ಮೇಶನ್ ಆಗುತ್ತದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚೆನ್ನಾಗಿರ್ತದೆ, ಅವರಿಗೆ ನಾವು ಸೆಕ್ಯುಲರ್ ಆಗಿದ್ರೆ ಅವರಿಗೆ ನಾವು ಬಲ ಕೊಡ್ತೀವಿ, ಅವರಿಗೆ ವೋಟ್ ಮಾಡ್ತೀವಿ. ತಮ್ಮ ಜನಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡು ನಾವೇ ಆಳಬೇಕು, ನಮ್ಮದೇ ರೂಲ್ಸ್ ಬರಬೇಕು ಅನ್ನೋ ಅರ್ಥದಾಗ ಈ ವ್ಯಕ್ತಿ ಮಾತಾಡಿದ್ರು. ಇದ್ರ ಹಿಂದೆ ಏನು ಉದ್ದೇಶ ಐತಿ ಗೊತ್ತಿಲ್ಲ. ಸಿಟ್ಟಿನಾಗ ಮಾತಾಡ್ಯಾರು ಅಂತ ಅನ್ಕೊಂಡು ಸುಮ್ಮಿರಕ್ಕೂ ಆಗೋದಿಲ್ಲ. ಅವರು ಗೌರ್ಮೆಂಟ್ ಕಟ್ಟೋವರೆಗೂ ಹೋಗ್ಯಾರ, ತಮ್ಮ ಮೆಜಾರಿಟಿ ಸೀಟ್ಗಳನ್ನ ಮಾಡಿಕೊಂಡು, ಅದು ಕೂಡ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚು ಮಾಡಿಕೊಂಡ್ರು. ಸೇಮ್ ಥಿಂಗ್ ರೀ, ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಾದ್ರೆ ನಮ್ಮ ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡ್ತೀವಿ, ಪಕ್ಷ ಕಟ್ತೀವಿ, ರಾಜ್ಯ ಆಳ್ತೀವಿ, ಗೌರ್ಮೆಂಟ್ ತರ್ತೀವಿ ಅಂತ ಏನು ಹೇಳಿದ್ರಲ್ಲ, ಅಂಥದ್ದೇ ಇನ್ಸಿಡೆಂಟ್ ಇನ್ನೊಂದು ಕಡೆ ಆಗೈತಿ. ಅದು ಕೂಡ ಮಧ್ಯಪ್ರದೇಶದ ವಿಡಿಯೋ. ಅದ್ರೊಳಗೆ ಒಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಹೇಳಾಕತ್ತಾರ, ನನಗೆ ಎಷ್ಟು ಮಕ್ಕಳು ಅದಾವ ಅಂತ ಹೇಳಿದ್ರೆ ನೀವು ಗಾಬರಿಯಾಗಿ ಬಿಡ್ತೀರಿ, ಮುರ್ಚ ಹೋಗ್ತೀರಿ. ಯಾಕಂದ್ರೆ ಅಷ್ಟಕ್ಕೆ ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ. ಚೀನಾವನ್ನೇ ಹಿಂದೆ ಹಾಕಾಕ ನಾ ಪ್ರಯತ್ನ ಪಡಾಕತ್ತೀನಿ, ಅಷ್ಟು ಮಕ್ಕಳು ಅದಾವ ನನಗೆ. ಇಡೀ ವಾರ್ಡ್ ಐತಲ್ಲ ನಮ್ಮದು ಮಾಡ್ಕೊಳತ್ತೀನಿ, ಇಡೀ ರಾಜ್ಯ ನಮ್ಮದು ಮಾಡ್ಕೋತೀವಿ, ನಮ್ಮ ಪಾಪ್ಯುಲೇಷನ್ ಹೆಚ್ಚು ಮಾಡ್ಕೋತೀವಿ, ನೋಡ್ತಾ ಇರ್ರಿ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಾರ. कितने बच्चे आपके? मेरे तो अभी है, मैं गिनती बताऊंगा, आप डर जाओगे, बंद कर दोगे. अरे बताई दो फिर. मोदी सब डर जाएंगे. अरे ऐसा क्या हो गया? बताना नहीं है, ओपन निकलनी है बात. बता दो. ओपन निकलनी है. इंडिया सबसे वर्ल्ड में सबसे आगे हो गया पॉपुलेशन में, हम और आगे लेके जाएंगे. मतलब ऐसा रिकॉर्ड तोड़ देंगे वर्ल्ड का. पूरी जगह अपना होगा कब्जा. मतलब इतने बच्चे ऑल ऑफ द वर्ल्ड वी आर गुरु. अरे वाह, मोदी जी गुरु बन गए. मोदी. अच्छा आपके हैं कितने बता के तो चले जाओ. ये नहीं बताते, सीक्रेट है हमारी. अरे इसमें क्या सीक्रेट? नहीं, इसमें फुल सीक्रेट है हमारी. ये बच्चे बताएंगे तो हम अंदर कर देंगे. शर्म की बात है, हमने चाइना को बचाते कि गर्व की बात है? बहुत गर्व की बात है ये. कहीं तो हम आगे हुए, जब करप्शन में हम आगे हैं तो हम कहीं तो आगे हुए, हम इस बात में आगे हो गए. वी आर प्राउड ऑफ अवर कंट्री. ಇವೆಲ್ಲ ನೋಡ್ತಿದ್ರೆ ಏನ್ ಅನ್ನಿಸ್ತೈತ್ರಿ? ಏನೋ ಒಂದು ಹಿಡನ್ ಅಜೆಂಡಾ ಐತಿ ಅಂತ ಅನ್ನಿಸ್ತೈತೋ ಇಲ್ಲೋ ನಿಮ್ಗೆ? ಕರ್ನಾಟಕದಿಂದ ಹಿಡಿದ ಮಧ್ಯಪ್ರದೇಶ ತನಕನೂ ಇದೇ ಸುದ್ದಿ. ನಾವು ಹೆಚ್ಚಾಗ್ತೀವಿ, ನಮ್ಮವ್ರನ್ನ ಬೆಳೆಸ್ತೀವಿ, ನಮ್ಮದೇ ರಾಜ್ಯ ಕಟ್ಕೋತೀವಿ ಅನ್ನೋದು. ಪಾಕಿಸ್ತಾನವನ್ನ ನಿರ್ಮಾಣ ಮಾಡ್ಕೋಬೇಕಾದ್ರೂ ಇದನ್ನ ಮಾಡಿದ್ರು. ಈಗ ಇನ್ನೇನು ನಿರ್ಮಾಣ ಮಾಡಬೇಕು, ಇನ್ನೇನು ಅವ್ರಿಗೆ ಬೇಕಾಗೈತಿ ಅಂತ ತಿಳಿವಲ್ತು. ಬಟ್ ಅಜೆಂಡಾ ಈಸ್ ದೇರ್.